ಜಾರ್ಖಂಡ್ನಲ್ಲಿ ಏನಾಗ್ತಿದೆ? ಜೆ.ಪಿ. ನಡ್ಡಾ ಅವರ ಹಠಾತ್ ಭೇಟಿಗೆ ಕಾರಣ ಏನು? ಜೆಎಂಎಂ ಬಿಜೆಪಿ ಮೈತ್ರಿಕೂಟ ರಚನೆ ಆಗೋದು ಪಕ್ಕಾ ಆಗ್ತಾ ಇದೆಯಾ? ಈಚೆಗಷ್ಟೇ ಜಾರ್ಖಂಡ್ನಲ್ಲಿ ಜೆಎಂಎಂ ಕಾಂಗ್ರೆಸ್ ಮೈತ್ರಿ ತೊರೆದು ಬಿಜೆಪಿ ಜೊತೆ ಕೈ ಜೋಡಿಸಲಿದೆ ಎಂಬ ವದಂತಿಗಳು ಹರಿದಾಡಿದ್ವು. ಜಾರ್ಖಂಡ್ ಮುಖ್ಯಮಂತ್ರಿ ಜೆಎಂಎಂ ನಾಯಕ ಹೇಮಂತ್ ಸೊರೇನ್ ದೆಹಲಿಗೆ ಹಠಾತ್ ಭೇಟಿ ನೀಡಿದ್ರಿಂದ ಇಂತಹ ಊಹಾಪೋಹಗಳು ಎದ್ದಿದ್ವು. ಇಂಡಿಯಾ ಮೈತ್ರಿಕೂಟದಲ್ಲಿ ಏನೋ ಆಗಬಹುದು ಎನ್ನುವ ಮಾತುಗಳು ಶುರುವಾಗಿದ್ವು. ಹೇಮಂತ್ ಸೊರೇನ್ ಪತ್ನಿ ಶಾಸಕಿ ಕಲ್ಪನಾ ಸೊರೇನ್ ಅವರು ಬಿಜೆಪಿಯ ಹಿರಿಯ ಮಂತ್ರಿಯೊಬ್ಬರ ಜೊತೆ ಮಾತುಕತೆ ನಡೆಸಿದ್ದರ ಬಗ್ಗೆಯೂ ಸುದ್ದಿ ಇತ್ತು. ಆದರೆ ಬಿಜೆಪಿ ಜೊತೆ ಹೋಗುವ ಯಾವುದೇ ಸಾಧ್ಯತೆಯನ್ನ ಹೇಮಂತ್ ಸೊರೇನ್ ಅಲ್ಲಗೆಳೆದಿದ್ದಾರೆ ಅಂತಾನೂ ಹೇಳಲಾಗಿತ್ತು. ಅದಾದ ಬಳಿಕವೂ ಜಾರ್ಖಂಡ್ ಮುಕ್ತಿ ಮೋರ್ಚಾ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಳ್ಳಬಹುದು ಎಂಬ ಊಹಾಪೋಹಗಳು ಹೆಚ್ಚಾಗ್ತಾನೇ ಇದ್ವು. ಈಗ ಅದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂಥ ವಿದ್ಯಮಾನ ನಡೆದಿದೆ. ಬಿಜೆಪಿ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರು ಜಾರ್ಖಂಡ್ಗೆ ಹಠಾತ್ ಭೇಟಿ ನೀಡಿರೋದು ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ. ನಡ್ಡಾ ಸರ್ಕಾರಿ ಕಾರ್ಯಕ್ರಮಕ್ಕಾಗಿ ಅಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ. ನಡ್ಡಾ ಅವರು 2 ದಿನಗಳ ಭೇಟಿ ವೇಳೆ ದಿಯೋಘರ್ನಲ್ಲಿರುವ ರಾಜ್ಯ ಅತಿಥಿ ಗೃಹದಲ್ಲಿ ಜಾರ್ಖಂಡ್ ಪ್ರದೇಶ ಬಿಜೆಪಿ ಕೋರ್ ಸಮಿತಿಯ ಸಭೆ ನಡೆಸಲಿದ್ದಾರೆ ಅಂತ ಪಕ್ಷದ ಮುಖ್ಯ ವಕ್ತಾರ ಅನಿಲ್ ಬಲೂನಿ ಹೇಳಿದ್ದಾರೆ. ಕೋರ್ ಕಮಿಟಿ ಸಭೆಯ ಹೊರತಾಗಿ ನಡ್ಡಾ ಜಿಲ್ಲೆಯ ಇತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಅಂತ ಬಲೂನಿ ಹೇಳಿದ್ದಾರೆ. ದಿಯೋಘರ್ನ ಪ್ರಸಿದ್ಧ ಬಾಬಾ ಬೈದ್ಯನಾಥ ದೇವಾಲಯದಲ್ಲಿ ನಡ್ಡಾ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ ಅಂತ ಕೂಡ ಬಲೂನಿ ಹೇಳಿದ್ದಾರೆ. ಈ ವಾರದ ಆರಂಭದಲ್ಲಿ ಹೇಮಂತ್ ಸೊರೇನ್ ದೆಹಲಿಗೆ ಹಠಾತ್ ಭೇಟಿ ನೀಡಿದ್ರಿಂದ ಊಹಾಪೋಹಗಳು ಎದ್ದಿದ್ವು. ಸೊರೇನ್ ಮತ್ತು ಅವರ ಪತ್ನಿ ಕಲ್ಪನಾ ಸೊರೇನ್ ಎನ್ಡಿಎ ಜೊತೆ ಹೋಗುವ ವಿಷಯವಾಗಿ ಬಿಜೆಪಿ ನಾಯಕರೊಂದಿಗೆ ಮಾತುಕತೆ ನಡೆಸುತ್ತಿದ್ದಾರೆ ಮತ್ತು ಜಾರ್ಖಂಡ್ನಲ್ಲಿ ಹೊಸ ಸರ್ಕಾರ ರಚನೆಯಾಗಲಿದೆ ಎಂಬ ವರದಿಗಳಿದ್ವು. ಹಲವಾರು ಜೆಎಂಎಂ ನಾಯಕರು ಕಾಂಗ್ರೆಸ್ ಜೊತೆಗಿನ ಸೀಟು ಹಂಚಿಕೆ ಬಗ್ಗೆ ಅತೃಪ್ತರಾಗಿದ್ರು ಅನ್ನೋದು ಕೂಡ ಈ ಊಹಾಪೋಹ ತೀವ್ರಗೊಳ್ಳೋಕೆ ಕಾರಣವಾಗಿತ್ತು. ಕೆಲವು ಕಾಂಗ್ರೆಸ್ ಶಾಸಕರು ಕೂಡ ಹೊಸ ಸರ್ಕಾರ ಸೇರೋಕೆ ಯತ್ನಿಸುವ ಬಗ್ಗೆ ಯೋಚಿಸುತ್ತಿದ್ದಾರೆ ಅಂತಾನೂ ಸುದ್ದಿಗಳಿದ್ವು. ಜಾರ್ಖಂಡ್ ವಿಧಾನಸಭೆಯ 81 ಸ್ಥಾನಗಳಲ್ಲಿ ಕಾಂಗ್ರೆಸ್ 14 ಶಾಸಕರನ್ನ ಹೊಂದಿದ್ದು 34 ಸ್ಥಾನಗಳನ್ನು ಹೊಂದಿರುವ ಜೆಎಂಎಂ ಅನ್ನ ಬೆಂಬಲಿಸುತ್ತಿದೆ. ಬಹುಮತ ಸಂಖ್ಯೆ 41 ಸ್ಥಾನಗಳು. ಆರ್ಜೆಡಿ ಕೂಡ 4 ಸ್ಥಾನವನ್ನ ಹೊಂದಿದ್ದು ಸರ್ಕಾರದ ಭಾಗವಾಗಿದೆ. ಸಿಪಿಐ-ಎಂಎಲ್ 2 ಶಾಸಕರನ್ನ ಹೊಂದಿದೆ. ಬಿಜೆಪಿ 21 ಶಾಸಕರನ್ನ ಹೊಂದಿದೆ. ಎಲ್ಜೆಪಿ ಮತ್ತು ಜೆಡಿಯು ತಲಾ 1 ಶಾಸಕರನ್ನ ಹೊಂದಿವೆ. ಸರ್ಕಾರ ರಚನೆಗೆ 41 ಸ್ಥಾನಗಳು ಬೇಕಾಗಿರೋದ್ರಿಂದ ಕಾಂಗ್ರೆಸ್ ಅನ್ನ ಜೆಎಂಎಂ ತೊರೆದ್ರೂ ಅಚ್ಚರಿ ಇಲ್ಲ ಎಂಬ ಮಾತುಗಳಿಗೆ ಪುಷ್ಟಿ ಸಿಕ್ಕಿರೋದು ನಿಜ. ಮುಂದೇನಾಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.